ನೂತನವಾಗಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಮಾಜಿ ಶಾಸಕರು ಎನ್ ಸಂಪಂಗಿರವರಿಗೆ ಅಭಿಮಾನಿ ಬಳಗ ವತಿಯಿಂದ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮ ಹಾಗೂ ಶ್ರೀ ಸಂಪಂಗಿರವರ ಸಹೋದರ ದಿವಂಗತ ಎನ್ ರಾಜುರವರ ನೆನಪಿನ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಂತಹ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ಮಾಜಿ ಶಾಸಕರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕ್ಷೇತ್ರಕ್ಕೆ ಮೊದಲ ಬಾರಿ ನಾನು ಹಾಗೂ ನನ್ನ ಸಹೋದರ ದಿವಂಗತ ರಾಜುರವರು ಬಂದ ಸಮಯದಲ್ಲಿ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ನಮಗೆ ಆಶ್ರಯ ಕೊಟ್ಟವರು ADTS ರಾಮುರವರು. ಅಂದು ಈ ಕ್ಷೇತ್ರದಲ್ಲಿ ಮಳೆ ಬೆಳೆ ಇಲ್ಲದೆ ಕಡು ಬಡತನದಿಂದ ಜನತೆ ತತ್ತರಿಸುತ್ತಿದ್ದರು. ಒಂದು ಕಡೆ ಘಟನೆಗಳು, ಮತ್ತೊಂದು ಕಡೆ ಪೊಲೀಸ್ನವರು. ಯಾರು ಕೂಡ ಬಾಗೇಪಲ್ಲಿಯಲ್ಲಿ ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇರಲಿಲ್ಲ. ಇಂತಹ ಸಮಯದಲ್ಲಿ ಈ ಕ್ಷೇತ್ರದ ಜನತೆ ನನ್ನನ್ನು ತಮ್ಮ ಮನೆಯ ಮಗನಾಗಿ ಸ್ವೀಕರಿಸಿದ್ದೀರಿ. ತಾವೆಲ್ಲರೂ ನೀಡಿದ ಭಿಕ್ಷೆಯಿಂದ 2 ಬಾರಿ ಶಾಸಕನಾಗಿ ನಿಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ್ದೀರಿ. ಇಂದು ಉಗ್ರಾಣ ನಿಗಮದ ಅಧ್ಯಕ್ಷನಾಗಿ ಅಧಿಕಾರ ಇರಬಹುದು, ಆದರೆ ನಿಮ್ಮ ವಿಶ್ವಾಸ ಎಂದಿಗೂ ಅಳಿಸಲಾಗದು ಎಂದರು. ಹಾಲಿ ಶಾಸಕರು SN ಸುಬ್ಬಾರೆಡ್ಡಿ ಮಾತನಾಡಿ, ಈ ಕ್ಷೇತ್ರದಲ್ಲಿ ಮುಖಂಡರೇ ಆಗಲಿ ಕಾರ್ಯಕರ್ತರೇ ಆಗಲಿ ಯಾರು ಏನೇ ನನ್ನ ಮತ್ತು ಸಂಪಂಗಿರವರ ಬಗ್ಗೆ ಮಾತನಾಡಿದರೂ ನಾವು ಯಾವತ್ತೇ ಆಗಲಿ ಎಲ್ಲೇ ಕೆಡು ಬಯಸಲಿಲ್ಲ, ಪ್ರಸ್ತಾವನೆ ಮಾಡಿಲ್ಲ, ಅವರ ವಿರುದ್ಧ ಪ್ರತಿಕ್ರಿಯೆ ನೀಡಲಿಲ್ಲ. ಕಾರಣ ಅವರ ಒಳ್ಳೆಯತನ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಕ್ಷೇತ್ರದ ಜನತೆಯ ನಡುವೆ ಅವರ ಒಡನಾಟ ಪ್ರೀತಿ ವಿಶ್ವಾಸದಿಂದ ಇರುವುದರಿಂದ ಜನತೆ ಇಂದಿಗೂ ಕೂಡ ಅವರನ್ನು ಪ್ರೀತಿಸುತ್ತಿದ್ದಾರೆ. ಇಂತಹ ಉನ್ನತ ನಾಯಕರಿಗೆ ಇಂದು ಸರ್ಕಾರ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಕೊಟ್ಟು ಈ ದಿನ ಅಭಿಮಾನಿಗಳೆಲ್ಲ ಸೇರಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಸ್ವಾಗತಾರ್ಹವಾಗಿದೆ. ಮತ್ತು ಸಂಪಂಗಿರವರ ಸಹೋದರ ದಿವಂಗತ ರಾಜುರವರು ಮತ್ತು ನಾನು 2 ಬಾರಿ ಭೇಟಿಯಾಗಿದ್ದು ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ರಾಜಕೀಯ ಬೇರೆ, ವಿಶ್ವಾಸ ಬೇರೆ. ರಾಜು ಅಂತಹ ಒಳ್ಳೆಯ ವ್ಯಕ್ತಿಯನ್ನು ಇಂದು ನಾವು ಕಳೆದುಕೊಂಡಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ ಎಂದರು. ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುತ್ತಿರುವ ಸಂಪಂಗಿರವರಿಗೆ ಉನ್ನತ ಸ್ಥಾನಮಾನ ಸಿಕ್ಕಿರುವುದು ಸಂತಸವಾಗಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವ ಸಲುವಾಗಿ ಶಾಸಕ ಸುಬ್ಬಾರೆಡ್ಡಿರವರಿಗೆ ಮತ್ತಷ್ಟು ಬಲ ತುಂಬುವಂತೆ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ADTS ರಾಮು, ಪುರಸಭಾಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷ ಸುಜಾತ ನರಸಿಂಹನಾಯ್ಡು, ಮಾನಸಪಲ್ಲಿ ನಾರಾಯಣಸ್ವಾಮಿ, ಗಂಗಿರೆಡ್ಡಿ, KT ವೀರಾಂಜನೇಯ, ಚಿನ್ನಪೂಜಪ್ಪ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಂತಹ ಎನ್ ಸಂಪಂಗಿರವರ ಅಭಿಮಾನಿಗಳು, ಸಾರ್ವಜನಿಕರು, ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಈ ಕ್ಷೇತ್ರಕ್ಕೆ ಬರುವಂತ ದಿನದಲ್ಲಿ ನನ್ನ ಸಹೋದರ ರಾಜು ಅವನ ಜೊತೆಗೆ ಬಂದೆ. ಅವನ ಒಂದು ಧೈರ್ಯ, ಅವನ ಒಂದು ಶಕ್ತಿ ನನ್ನ ಜೊತೆಲಿ. ಯಾಕಂದರೆ ರಾಜಕೀಯದಲ್ಲಿ ಈಜಾಡೋದು ಬಹಳ ಸುಲಭ ಅಲ್ಲ. ಯಾಕಂದ್ರೆ ನಾವು ಕೂಡ ದೊಡ್ಡ ಮನೆಗಳಿಂದ ಬಂದಂಥವರು, ಕೆಳಮಟ್ಟದಲ್ಲಿ ಕಡು ಬಡವರಾಗಿ ಹಂತವಾಗಿ ಬಂದಂಥವರು. ಕಷ್ಟ ಸುಖಗಳನ್ನ ಅರಿತು ಒಳ್ಳೆಯ ಹಾದಿಯಲ್ಲಿ ಬಂದಂಥವ್ರು ನಾವೆಲ್ಲ. ಅವತ್ತು ನಮಗೆ ಈ ಭಾಗಕ್ಕೆ ಬರಬೇಕಾದ್ರೆ ನಾನು ಬಂದೆ, ನನ್ನ ಜೊತೆಗೆ ರಾಜು ಇಬ್ರು ಬಂದ್ವಿ. ನಮಗೆ ಆಶ್ರಯ ಕೊಟ್ಟವರು, ನಾನೊಬ್ಬ ಶಾಸಕನಾಗೋದಕ್ಕೆ ಅವಕಾಶ ಮಾಡಿಕೊಟ್ಟವರು ADTS ರಾಮು. ಇವತ್ತು ನಾವು ನೆನೆಸ್ಕೋಬೇಕಾಗಿತ್ತು ಬಾಬು ರೆಡ್ಡಿ ಅವರು.
ಪಾಪ ಬಾಬು ರೆಡ್ಡಿ ಅವರು ಇರಲಿಲ್ಲ, ವೆಂಕಟಸ್ವಾಮಿ ಅವರು ಬಹಳ ಹಿರಿಯರು, ನಾಯಕಪ್ಪನವರು ಎಲ್ಲರೂ ಇದ್ರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅವತ್ತು ಈ ಬಾಗೇಪಲ್ಲಿ ಹೀಗಿರಲಿಲ್ಲ, ಕಡು ಬಡತನ, ಪ್ರತಿ ಹಳ್ಳಿಗಳಲ್ಲಿ ಕೂಡ ಊಟ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಜನರು ದಿನನಿತ್ಯ ನೋವು, ಒಂದು ಕಡೆ ಘಟನೆಗಳು, ಒಂದು ಕಡೆ ಪೊಲೀಸ್ನವರು, ಇಂಥ ಪರಿಸ್ಥಿತಿಯಲ್ಲಿತ್ತು. ಯಾರು ಕೂಡ ಧೈರ್ಯವಾಗಿ ಬಾಗೇಪಲ್ಲಿಯಲ್ಲಿ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ಬಂದ್ವಿ. ನಮಗೆಲ್ಲರೂ ಕೂಡ ನನ್ನನ್ನ ತಾವುಗಳು ಮನೆ ಮಗನಂತೆ ತಗೊಂಡ್ರಿ. ನೀವು ಕೊಟ್ಟಿದ್ದ ಭಿಕ್ಷೆ ಇವತ್ತು ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಕೊಟ್ಟಿದ್ದ ಭಿಕ್ಷೆಯಿಂದ ಇವತ್ತು ನಾನು ಶಾಸಕನಾದೆ. ಇವತ್ತು ಉಗ್ರಾಣ ಸಮಿತಿ ಆಗಿರ್ಬೋದು, ಅಧಿಕಾರ ಇರ್ಬೋದು, ಅಧಿಕಾರ ಪಕ್ಕದಲ್ಲಿರ್ತದೆ, ಆದರೆ ಈ ವಿಶ್ವಾಸ ಇದೆಯಲ್ಲ ಯಾವತ್ತೂ ಕೂಡ ಅಳಿಸೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಕೊಟ್ಟು ಬಂದ ನಂತರವೇ ನಾವೆಲ್ಲ ಶಾಸಕ. ಅವತ್ತು ನೀವು ನಾನು ಒಂದು ನಯಾ ಪೈಸೆ ಕೂಡ ಖರ್ಚು ಮಾಡಲಿಲ್ಲ, ಆದರೆ ನೀವುಗಳೇ ಹಣ ಹಾಕಿದ್ರಿ, ತೆಂಗಿನಕಾಯಿಗಳು ಹೊಡೆದ್ರಿ, ಹೂನಾರುಗಳು ಹಾಕಿದ್ರಿ. ಯಾಕಂದ್ರೆ ಬಹಳ ನೋವುಗಳು ತಿಂದಿದ್ದಂತ ಈ ಕ್ಷೇತ್ರದಲ್ಲಿ ಅವತ್ತು ಸಿಪಿಎಂ ಆಡಳಿತ ಇತ್ತು. ಆ ನೋವಿನಿಂದ ನೀವು ಯಾರಾದರೂ ಒಬ್ಬರು ಬರಬೇಕು ಅಂದಾಗ ನಿಮ್ಮ ಜೊತೆಯಲ್ಲಿ ನಾನು ಹೊಡೆದಾಡ್ತೇನೆ. ನೀವು ಯಾರಾದರೂ ಕೂಡ ನನಗೆ ಒಂದು ಫೋನ್ ಮಾಡಿದ್ರೆ ನೀವು ಎಲ್ಲೇ ಇದ್ರೂ ಕೂಡ ಬರ್ತೀವಿ. ಒಂದೇ ಒಂದು ಗ್ರೀಟಿಂಗ್ ಕಾರ್ಡ್ಗಳಿಂದ ನನ್ನನ್ನ ವಿಧಾನಸೌಧಕ್ಕೆ ಕಳಿಸಿದಂತ ಜನ ನೀವು. ಒಂದೇ ಒಂದು ಗ್ರೀಟಿಂಗ್ ಕಾರ್ಡು, ಅದು ಉಗಾದಿಯಲ್ಲಿ ನಿಮಗೆ ಕಳಿಸ್ತಿದ್ದೆ, ರಂಜಾನ್ ಕಳಿಸ್ತಿದ್ದೆ. ಆ ಗ್ರೀಟಿಂಗ್ ಕಾರ್ಡ್ ವಿಶ್ವಾಸದಿಂದ ನನ್ನನ್ನ ನೀವು ಕಳಿಸಿದ್ರಿ. ಎಸ್.ಎಂ. ಕೃಷ್ಣ ಅವ್ರು ಕೇಳಿದೆ ನಾನು, ಸರ್ ನಾನು ಟಿಕೆಟ್ ಕೊಡಿ, ನಾನು ಗೆಲ್ತೀನಿ ಅಂದರೆ ಭಾಳ ಕೆಲಸ ಮಾಡಿದ್ದೀನಿ, ಜನರ ಜೊತೆಲಿದ್ದೀನಿ, ಕೊಡಿ ಟಿಕೆಟ್ ಅಂದರೆ ಅವ್ರು ಹೇಳಿದೆ, ಈ ಗ್ರೀಟಿಂಗ್ ಕಾರ್ಡ್ಗಳು ಕೊಡ್ತಾ ಇದ್ದೀನಿ ಸರ್, ಅದರಿಂದ ಹೊಟ್ಟೆ ತುಂಬದ. ನಾನೇನು ಮಾತಾಡಿ ಇವತ್ತು ನಿಮ್ಮ ಆಶೀರ್ವಾದದಿಂದ ನಾನು ಬಂದಿದ್ದೀನಿ. ನಿಮ್ಮ ಆಶೀರ್ವಾದಗಳಿಂದ ಅದಕ್ಕೆ ಈ ವಿಶ್ವಾಸ ಯಾವತ್ತೂ ಕೂಡ ನಮಗಿರ್ಬೇಕಾಗುತ್ತೆ. ಇವತ್ತು ADTS ನಾಮ ಸಂಸ್ಥೆ ಇವತ್ತು ಎಷ್ಟು ಕಡೆ ಕೆಲಸಗಳು ಮಾಡ್ತಾ ಇದೆ. ಅವತ್ತು ಏನೂ ಇರಲಿಲ್ಲ, ಬಾಗೇಪಲ್ಲಿ ಏನೂ ಇರಲಿಲ್ಲ, ಒಂದು ಎಜುಕೇಶನ್ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ADTS ಸಂಸ್ಥೆ ಹಳ್ಳಿಗಳಲ್ಲಿ ವಿದ್ಯಾ ಸಂಸ್ಥೆಗಳನ್ನ ಮಾಡಿ ನಿಮಗೆಲ್ಲ ತಂದುಕೊಟ್ಟು ಕಣ್ಣಾಗಿ ನೋಡಿದ್ದೀವಿ. ನಾವೆಲ್ಲರೂ ಸೇರಿದ್ವಿ. ಈ ಭಾಗದಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ನಿಲ್ಲಿಸಬೇಕು, ಎಲ್ಲರೂ ಕೂಡ ಮಾಡಿದ್ವಿ. ನನ್ನನ್ನ ಏನು ಕೂಡ ಒಂದು ನಯಾ ಪಂಚಾಯತ್ನ ಅಸೆಂಬ್ಲಿಯಲ್ಲಿ ಕಳಿಸಿದ್ವಿ, ವಿಧಾನಸಭೆ ಸದಸ್ಯನಾಗಿ. ನಾವು ಆದ್ಮೇಲೆ 99 ಆದ್ಮೇಲೆ ನಿಮ್ಮ ಜೊತೆಗೆ ಇದ್ದೀವಿ. ನಾವೆಲ್ಲರೂ ಕೂಡ ಯಾವ ಕ್ಷೇತ್ರನ ಬಿಟ್ಟಿಲ್ಲ. ಸೊ ಒಳ್ಳೆ ಕೆಲಸಗಳನ್ನ ನಾವು ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಯಾಕಂದ್ರೆ ನಾನು ಇವತ್ತು ಈ ವೇದಿಕೆ ಮೇಲೆ ಬಹಳ ಹೇಳಕ್ಕೆ ಮಾತಾಡಕ್ಕೆ ಹೋಗಲ್ಲ. ಇವತ್ತು ಬಾಗೇಪಲ್ಲಿಯನ್ನ ಗುರುತಿಸಿ ಗುಡುಬಂಡೆ ಬಾಗೇಪಲ್ಲಿಯನ್ನ ಅನೇಕ ಅಭಿವೃದ್ಧಿಗಳನ್ನ ಮಾಡಿ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡಿದ್ವಿ. ಇರ್ಬೋದು ಶ್ರೀರಾಮ್ ರೆಡ್ಡಿ ಅವರು ಬಹಳ ಕೆಲಸ ಮಾಡಿದ್ರು, ಅವ್ರ ಜೊತೆ ನಾವು ಇದ್ವಿ. ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಎಸ್ ಸುಬ್ಬಾರೆಡ್ಡಿ ಅವರು ಇವತ್ತು ಪಾಪ 3 ವರ್ಷಗಳಿಂದ 3 ಟರ್ಮ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾವತ್ತೂ ನಾನು ಕೂಡ ಅವರನ್ನ ವಿರೋಧ ಮಾಡಿಲ್ಲ, ಅವರು ನನ್ನ ವಿರೋಧ ಮಾಡಿಲ್ಲ. ನನಗೆ ಯಾರು ಒಂದು ಕೂಡ ಎಸ್ ಸುಬ್ಬಾರೆಡ್ಡಿ ಅವರ ವಿರುದ್ಧ ಮಾತಾಡಿದ್ರೆ ನಾನು ಕೇಳ್ತೀನಿ. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕು. ಪಕ್ಷದಲ್ಲಿದ್ದೀವಿ, ಪಕ್ಷದಲ್ಲಿ ನಾವು ಕೆರೆಯಂತ ಕೆಲಸ ಮಾಡಲ್ಲ. ನಾವು
ಇವತ್ತು ಬಾಗೇಪಲ್ಲಿ ಉದ್ಧಾರ ಆದ್ರೆ ನಾವೆಲ್ಲರೂ ಕೂಡ ಉದ್ಧಾರ ಆಗ್ತೇವೆ. ಶ್ರೀರಾಮರೆಡ್ಡಿ ಅವರ ಕನಸು ಅದೇ ಇತ್ತು, ನನ್ನ ಕನಸು ಅದೇ ಇತ್ತು, ಸುಬ್ಬಾರೆಡ್ಡಿ ಅವರ ಕನಸು ಅಷ್ಟೇ. ಇವತ್ತು ನೀವೆಲ್ಲರೂ ಕೂಡ ಅಭಿವೃದ್ಧಿಗಳ ವಿಚಾರದಲ್ಲಿ ಯಾವತ್ತೂ ಕೂಡ ಯೋಚನೆ ಮಾಡಬೇಡಿ, ಅವ್ರು ಮಾಡ್ತಾರೆ. ಇವತ್ತು ನನಗೊಂದು ಅವಕಾಶಗಳನ್ನ ಕೊಟ್ಟಿದ್ದೀನಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತಂದುಕೊಂಡಿದ್ದೀನಿ. ಕೆಲವು ಕಾರಣಾಂತರಗಳಿಂದ ಅದು ಹೊರಟು ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಅದೇ ಸುಬ್ಬಾರೆಡ್ಡಿ ಅವ್ರು ಹೇಳ್ತಿದ್ದೆ, ಪರಿವರ್ತ ಡ್ಯಾಮನ್ನ ಕಟ್ಟಂತ ಸಂದರ್ಭದಲ್ಲಿ ಆ ನೀರನ್ನ ಕುಡಿಯೋ ಆಗ್ತಾ ಇದೆ. ಪಾಪ ಇನ್ನ ಯುವಕ ರಾಜು ಅವರು ನನಗೆ 2 ಸಲ ಭೇಟಿ ಮಾತ್ರ ರಾಜು ಅವರಾಗಿತ್ತು. ಮೊನ್ನೆ ಅವರು ನಿಧನರಾದ ಒಂದು 45 ಯಾವುದೋ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ರೆ ಬಹಳ ಆತ್ಮೀಯವಾಗಿ ಮಾತನಾಡಿಸಿ, ಅಣ್ಣ ಮನೆಗೆ ಬರಲೇಬೇಕು, ಕಾಫಿ ಕುಡ್ಕೊಂಡು ಹೋಗಲೇಬೇಕು ಅಂತ ಒಂದು ಆತ್ಮೀಯತೆ. ರಾಜಕೀಯ ಏನೇ ಇರಲಿ, ಒಂದು ಆತ್ಮೀಯತೆಯನ್ನು ಎದ್ದು ಈ ಭಾಗದ ಜನರು ಮನಸ್ಸಲ್ಲಿದ್ದ ರಾಜು ಅವರು ನಿಜವಾಗಲೂ ನಮಗದು ಭರಿಸಲಾಗಂತ ದುಃಖ ಈ ಕ್ಷೇತ್ರಕ್ಕೆ ಅವರ ಕುಟುಂಬ. ಅವ್ರಿಗೆ ಆ ಭಗವಂತ ಪಾಪ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ನಂಬಿ, ಹಾಗೆ ನಮ್ಮ ಹಿರಿಯ ನಾಯಕರಾದ ಸಂಪನ್ಗಿಯವರು ಪಕ್ಷಕ್ಕೆ ನಿಷ್ಠೆ ತೋರಿಸಿದವ್ರಿಗೆ ಪಕ್ಷದಲ್ಲಿ ಸ್ಥಾನ ಸಿಗುತ್ತೆ ಅಂತ ಉದಾಹರಣೆ ಸಂಪನ್ಗಿಯವರು. ಯಾಕಂದ್ರೆ ಮೊದಲಿನಿಂದಲೂ ಅಷ್ಟೇ ಒಂದು ಪಕ್ಷದ ಪರವಾಗಿ, ಪಕ್ಷದ ಉಪಾಧ್ಯಕ್ಷರಾಗಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಕೊಂಡು ಮಂಡ್ಯ ವಿಭಾಗಕ್ಕೆ ಉಸ್ತುವಾರಿಯಾಗಿ ಅನೇಕ ರಾಜ್ಯಗಳ ತಿರುಗಿ ಪಕ್ಷವನ್ನು ಕಟ್ಟಿದರು ಸಂಪನ್ಗಿಯವರು. ಇವತ್ತು ಅವರು ನಮ್ಮ ಸರ್ಕಾರ ಇವತ್ತು ಅವರಿಗೆ ಈ ಒಂದು ಸ್ಥಾನ ಕೊಟ್ಟಿದೆ ಅಂತ ನಿಜವಾಗ್ಲೂ ಅವರು ಮಾಡಿದ ಈ ಪಕ್ಷಕ್ಕೆ ದುರ್ಗಕ್ಕೆ ಸಂದ ಗೌರವ ಅಂತ ನಾನಂತೂ ಭಾವಿಸಿದ್ದೀನಿ. ಇನ್ನಷ್ಟು ಅವರಿಗೆ ಈ ಒಂದು ಇದಿರಬೇಕು. ಯಾರೇ ಆಗಲಿ ಒಬ್ಬ ಮನುಷ್ಯ ನಮ್ಗೆ ಸಹಾಯ ಮಾಡಿದ್ರೆ ಜೀವನದಲ್ಲಿ ಯಾವಾಗ ಸಿಕ್ಕಿದ್ರು ಬೇರೆ ಎಲ್ಲ ಇರ್ಬೋದು, ಚೆನ್ನಾಗಿದೆಯಾ ಅಂತ ಒಂದು ವಿಶ್ವಾಸವಿರಬೇಕು. ಕ್ಷೇತ್ರದಲ್ಲಿ ಜನ ಏನೇ ಮಾತನಾಡ್ಕೊಳ್ಳಿ, ಒಂದು ದಿವಸಕ್ಕೂ ನಾನು ಅವರು 2013ರಲ್ಲಿ ಚುನಾವಣೆ ನಿಂತಾಗ ಪ್ರತಿಸ್ಪರ್ಧಿ ಆಗಿದ್ದೀವಿ. ಒಂದು ದಿವಸ ಕೂಡ ಒಂದು ಚಿಕ್ಕ ಮಾತು ಅವರು ಮಾತನಾಡಿಲ್ಲ, ನಾನು ಮಾತನಾಡಿಲ್ಲ. ನಾವಂತೂ ಆವತ್ತಿನ ಇವತ್ತು ಎಲ್ಲೇ ಒಂದು ಫಂಕ್ಷನ್ ಸಿಕ್ಕರು ನನ್ನ ಆತ್ಮಹತ್ಯೆಯನ್ನು ಮಾತಾಡಿ ನಾನು ಅವ್ರನ್ನ ಆತ್ಮಹತ್ಯೆಯನ್ನು ಮಾಡಿಸ್ತಾ ಇದ್ದೀವಿ. ಬಟ್ ಕೆಲವರು ಬೇರೆ ತರ ತಿಳ್ಕೋಬಹುದು. ಖಂಡಿತವಾಗ್ಲೂ ಭಗವಂತ ಸಾಕ್ಷಿಯಾಗ್ಲೂ ಆವತ್ತಿಂದ ಇವತ್ತು ನನಗೆ ಅದೇ ಗೌರವ ಇದೆ. ಹೆಸರ ಮೇಲೆ ಮುಂದೆ ಇದೇ ಗೌರವ ಇರುತ್ತೆ. ನಾವು ಮಾಡಿದ ಕೆಲಸ ನನಗೆ ಬಹಳ ಖುಷಿ ಆಗುತ್ತೆ. ಚಿತ್ರಾವತಿ ಡ್ಯಾಮ್ ಇವತ್ತು ಬಾಗೇಪಲ್ಲಿ ಇಷ್ಟು ಜನ ಕುಡಿಯುವ ನೀರು ಇವತ್ತು ಕುಡಿತಾ ಇದ್ದಾರೆ ಅಂತ ಸಂಪಂಗಿಯವರ ಒಂದು ಕ್ಷೇತ್ರವನ್ನು ನಾನು ಭಾವಿಸ್ತೀನಿ. ಅದರ ಇನ್ನಷ್ಟು ಕೆಲಸಗಳು ಮಾಡಿದ್ದಾರೆ. ಪ್ರತಿಯೊಂದು ಹೇಳೋದು ಬೇಡ, ಖಂಡಿತವಾಗ್ಲೂ ಇನ್ನಷ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದ ಅವ್ರಿಗೆ ಉತ್ತಮ ಅವಕಾಶ ಸಿಗಬೇಕು. ನಾವು ಅವರ ಜೊತೆಗೂಡಿ ಈ ಕ್ಷೇತ್ರ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ತಮ್ಮೊಂದು ಮಾತನ್ನು ಹೇಳಿ ನನ್ನನ್ನು ಬದಲಾಗಿ 2 ಮಾತುಗಳನ್ನು